ನೋಡಿ, ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಬೀಳುತ್ತಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಮಹತ್ವದ ನಿರ್ಧಾರಕ್ಕೆ ಇದೀಗ ಶಿಕ್ಷಣ ಇಲಾಖೆ ಮುಂದಾಗಿದೆ. ಹೌದು, ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅಂತಂದ್ರೆ ಕಾಲೇಜುಗಳಲ್ಲಿ ಮೊಬೈಲ್ ಯೂಸ್ ಮಾಡಬಹುದು, ಆದ್ರೆ ಇನ್ನು ಮುಂದೆ ಇದಕ್ಕೆ ಬ್ರೇಕ್ ಬೀಳುತ್ತಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ಗಂಭೀರವಾಗಿ ಪರಿಗಣಿಸಿರುವಂತಹ ಶಿಕ್ಷಣ ಇಲಾಖೆ, ಹಾಗಾಗಿ ಪರೀಕ್ಷೆ ಸಮಯದಲ್ಲಿ ಶಿಕ್ಷಕರಿಗೂ ಮೊಬೈಲ್ ಬಳಕೆಗೆ ಬ್ರೇಕ್ ಬೀಳಬಹುದು. ಕ್ಯಾಂಪೇನ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆಗೆ ನಿಷೇಧ ಹಾಕುತ್ತಾ ಶಿಕ್ಷಣ ಇಲಾಖೆ. ಜನವರಿ 27ರಿಂದ ನಡೆಯಲಿರುವಂತಹ 2ನೇ ಹಂತದ ಪರೀಕ್ಷೆ. ಇತ್ತೀಚೆಗೆ ಒಂದು ಘಟನೆ ನಡೆದಿತ್ತು. ಇದರಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅನ್ನುವಂತ ಆರೋಪ, ಅದರಲ್ಲೂ ಕೂಡ ಇದರಲ್ಲಿ ಶಿಕ್ಷಕರೇ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿತ್ತು. ಹಾಗಾಗಿ ಶಿಕ್ಷಕರೇ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನ ಸೋರಿಕೆ ಮಾಡಿದ್ದಾರೆ ಅನ್ನುವಂತ ಆರೋಪ ಈ ಹಿಂದೆ ಇಂಥ ಒಂದು ಘಟನೆ ನಡೆದಿತ್ತು ಇತ್ತೀಚೆಗೆ. ಹಾಗಾಗಿ ಇದೀಗ ಶಿಕ್ಷಣ ಇಲಾಖೆಯಿಂದ ಒಂದು ಮಹತ್ವದ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಹಾಗಾಗಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಮೊಬೈಲ್ ಬಳಕೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ಶಿಕ್ಷಣ ಇಲಾಖೆ ಚಿಂತನೆ ಮಾಡ್ತಾ ಇದೆ. ಇದೊಂದು ಮಹತ್ವದ ನಿರ್ಧಾರ. ಹೌದು, ಕಾರಣ ಏನು ಅಂತಂದ್ರೆ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ, ಕಾಲೇಜ್ಗಳಲ್ಲಿ ಮಕ್ಕಳು ಸ್ಟೂಡೆಂಟ್ಸು ಮೊಬೈಲ್ಗಳನ್ನು ಬಳಕೆ ಮಾಡ್ತಿದ್ದಾರೆ, ಯೂಸ್ ಮಾಡ್ತಿದ್ದಾರೆ. ಅದರಲ್ಲೂ ಕೂಡ ಕೇವಲ ಕ್ಲಾಸಸ್ ಅಟೆಂಡ್ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಮೊಬೈಲನ್ನು ಜಾಸ್ತಿ ಯೂಸ್ ಮಾಡಿದ್ರೆ ಅಲ್ಲೇನೋ ಅವರಿಗೆ ಬೈಬೋದು ಅಥವಾ ಏನೋ ಒಂದು ಪನಿಷ್ಮೆಂಟ್ ಕೊಡ್ಬೋದು. ಆದರೂ ಕೂಡ ಯೂಶಲ್ ಆಗಿ ಮೊಬೈಲ್ಗಳನ್ನು ಬಳಕೆ ಮಾಡಬಹುದು. ಆ ರೀತಿಯಾದಂಥ ನಿರ್ಬಂಧ ಏನು ಇರಲಿಲ್ಲ ಇಷ್ಟು ದಿನ. ಆದರೆ ಯಾವಾಗ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಯಿತೋ ಅದಾದ ನಂತರ ಈ ಒಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತಹ ಶಿಕ್ಷಣ ಇಲಾಖೆ, ಬಹುಶಃ ಮಧು ಬಂಗಾರಪ್ಪ ಅವರಿಗೆ ಈ ಕುರಿತು ಎಲ್ಲೋ ಒಂದು ರೀತಿಯಾಗಿ ಅರಿವಾಗಿರಬಹುದು. ಮೊಬೈಲ್ನಿಂದ ಏನಾದರೂ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತಾ ಇದೆ ಅನ್ನುವಂಥದ್ದು ಏನಾದರೂ ಶಿಕ್ಷಣ ಇಲಾಖೆಯ ಸಚಿವರಾಗಿರುವಂತಹ ಮಧು ಬಂಗಾರಪ್ಪ ಅವರಿಗೆ ಎಲ್ಲೋ ಒಂದು ರೀತಿಯಾಗಿ ಈ ಕುರಿತು ಒಂದು ಒಳ್ಳೆಯ ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಚಿಂತನೆ ನಡೆಸಿದ್ದಾರೆ ಅಂತ ಅನ್ಸುತ್ತೆ. ಕಾರಣ ಏನು ಅಂತಂದ್ರೆ, ಸದನದಲ್ಲೂ ಕೂಡ ಈ ಕುರಿತು ಚರ್ಚೆ ಆಗಿತ್ತು. ಅಂದ್ರೆ ಶಿಕ್ಷಣ ಇಲಾಖೆಯಲ್ಲಿ ಏನೆಲ್ಲ ಬದಲಾವಣೆಗಳು ಬರಬೇಕು ಅಥವಾ ಹೇಗೆಲ್ಲ ಮಾಡಬಹುದು, ಯಾವ ರೀತಿಯಾಗಿ ಯೂತ್ಸ್ನ ಅಥವಾ ಈ ಒಂದು ಸ್ಟೂಡೆಂಟ್ಸ್ನ ಭವಿಷ್ಯವನ್ನ ಯಾವ ರೀತಿಯಾಗಿ ಉಜ್ವಲ ಮಾಡಬಹುದು ಅನ್ನುವಂತಹ ಕುರಿತು ಸದನದಲ್ಲೂ ಕೂಡ ಚರ್ಚೆ ಆಗಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಬಹುಶಃ ಇದಕ್ಕೆ ಒಂದು ಕಡೆ ವಿದ್ಯಾರ್ಥಿ ಇರ್ಬೋದು, ಮತ್ತೊಂದು ಕಡೆ ಟೀಚರ್ಸ್ ಇರ್ಬೋದು, ಎಲ್ಲರಿಗೂ ಕೂಡ ಬಹುಶಃ ಮೊಬೈಲ್ ಬಳಕೆ ನಿರ್ಬಂಧ ಆಗಬಹುದು. ಕ್ಯಾಂಪೇನ್ನಲ್ಲೂ ಕೂಡ ವಿದ್ಯಾರ್ಥಿಗಳು ಮೊಬೈಲ್ ಬಳಕೆ ಮಾಡಬಹುದಾ, ಮಾಡೋ ಹಾಗಿಲ್ಲ ಅನ್ನೋಂಥದಕ್ಕೆ ಶಿಕ್ಷಣ ಇಲಾಖೆ ಇದೀಗ ಚಿಂತನೆ ನಡೆಸ್ತಾ ಇದೆ. ಮುಂದಿನ ದಿನಗಳಲ್ಲಿ ಈ ಕುರಿತು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಿದ್ದಾರೆ. ಅದರಲ್ಲೂ ಕೂಡ ಜನವರಿ 27ರಿಂದ 2ನೇ ಹಂತದ ಪರೀಕ್ಷೆಗಳು ಆರಂಭ ಆಗ್ತಾ ಇದೆ. ಹಾಗಾಗಿ ಆ ಸಂದರ್ಭದಲ್ಲಿ ಏನಾದರೂ ಅಥವಾ ಅದಕ್ಕೂ ಮುಂಚೆಯೇ ಏನಾದರೂ ಈ ರೀತಿಯಾದಂಥ ಕ್ರಮವನ್ನು ಶಿಕ್ಷಣ ಇಲಾಖೆ ತೆಗೆದುಕೊಳ್ಳಬಹುದು.